ಪ್ರಧಾನಿಯಾಗಿ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಆಹ್ವಾನ ಹೋಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಪ್ರಮಾಣ ವಚನಕ್ಕೆ ವಿಪಕ್ಷಗಳಿಗೆ ಆಹ್ವಾನ. ಪ್ರತಿ ಬಾರಿನೂ ಯಾರೇ ಅಧಿಕಾರಕ್ಕೆ ಬಂದರೂ ವಿಪಕ್ಷಗಳಿಗೆ ಆಹ್ವಾನ ಹೋಗೇ ಹೋಗುತ್ತೆ. ರಾಜ್ಯಸಭೆಯ ವಿಪಕ್ಷ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಹ್ವಾನ ಹೋಗಿದೆ. ಅವರೊಬ್ಬರಿಗೆ ಅಂತಲೇ ಅಲ್ಲ, ನನ್ನ ಪ್ರಕಾರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರಿಗೂ ಕೂಡ ಹೋಗಿರುತ್ತೆ. ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಹೋಗಿದೆ ಅಂತಕ್ಕಂಥದ್ದು. ಅಟೆಂಡ್ ಮಾಡ್ತಾರೆ ಸಾಮಾನ್ಯವಾಗಿ, ಯಾಕೆಂತಂದ್ರೆ ಇದು ಪರಿಪಾಠ ಯಾರೇ ಇದ್ರೂ ಕೂಡ ಅಟೆಂಡ್ ಮಾಡ್ತಾರೆ. ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಬೋದು, ಸೋನಿಯಾ ಗಾಂಧಿ ಅವರಾಗ್ಬೋದು, ರಾಹುಲ್ ಗಾಂಧಿ ಅವರಾಗ್ಬೋದು. ಯುದ್ಧವನ್ನ ಗೆಲ್ಲುವ ತನಕ ಯುದ್ಧ, ಅದಾದ ಮೇಲೆ ಇನ್ನು ಆಡಳಿತ ನಡ್ಕೊಂಡು ಹೋಗಬೇಕಲ್ಲ ಸುಸೂತ್ರವಾಗಿ. ಸಹಜವಾಗಿ ಎಲ್ಲರೂ ಕೂಡ ಅಪಿಯರ್ ಆಗ್ತಾರೆ. ಮೋದಿ ಸಂಪುಟದಲ್ಲಿ ಈಗಾಗಲೇ ನಾವು ಹೇಳ್ತಾ ಇದ್ವಿ ಬಿಜೆಪಿಯ ಯಾರಿಗೆಲ್ಲ ಅದೃಷ್ಟದ ಬಾಗಿಲು ಓಪನ್ ಆಗ್ಬೋದು ಅಂತ. ಎನ್ಡಿಎ ಮೈತ್ರಿಕೂಟದಲ್ಲಿ ಇರುವಂತಹ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಆಸೆ ಕಣ್ಗಳಿಂದ ನೋಡ್ತಾ ಇದ್ದಾರೆ, ಯಾರಿಗೆಲ್ಲ ಸ್ಥಾನ ಸಿಗುತ್ತಾಗಾದ್ರೆ, ಯಾರೆಲ್ಲ ಅವಕಾಶವನ್ನ ದಕ್ಕಿಸಿಕೊಂಡಿರೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾ ಇದೀವಿ. ಸ್ಪೀಕರ್ ಸೇರಿ 6 ಸ್ಥಾನಗಳಿಗೆ ಟಿಡಿಪಿ ಕಡೆಯಿಂದ ಡಿಮ್ಯಾಂಡ್ ಇಡಲಾಗಿತ್ತು. ಆದ್ರೆ ಸ್ಪೀಕರ್ ಸ್ಥಾನದ ಬಗ್ಗೆ ಬಿಜೆಪಿಯ ನಿಲುವು ಒಂದೇ ಆಗಿದೆ. ಪ್ರಾದೇಶಿಕ ಪಕ್ಷಕ್ಕೆ ಸ್ಪೀಕರ್ ಸ್ಥಾನವನ್ನು ಕೊಟ್ಟಂತಹ ಉದಾಹರಣೆ ಭಾರತೀಯ ರಾಜಕಾರಣದಲ್ಲಿ ಇಲ್ಲ. ಸೊ ಅದು ರೂಲ್ಡ್ ಔಟ್ ಆಪ್ಷನ್ ಅಂತ ಬಿಜೆಪಿ ಅನೇಕ ನಾಯಕರು ಹೇಳ್ತಾ ಇದ್ರು. ಹಾಗಾದ್ರೆ ಯಾರಿಗೆಲ್ಲ ಅವಕಾಶ, ಯಾವ ರೀತಿ? ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವಕಾಶ ಪಕ್ಕ ನೋಡೋಣ. ಈಗ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಮೈತ್ರಿ ಆಗಿರೋ JDS ಒಂದೇ ಆಗಿರೋದ್ರಿಂದ ಕೊಡ್ಲೇಬೇಕು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಕೋಟಾದಲ್ಲೇ ಅವರಿಗೆ ಒಂದು ಸಚಿವ ಸ್ಥಾನ ಹೋಗುತ್ತೆ. ಇವತ್ತೇ ನನ್ನ ಪ್ರಕಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇನ್ನು 5 ಸೀಟ್ಗಳನ್ನ ಗೆದ್ದಿರುವಂತಹ LJP ಇಂದ ಚಿರಾಗ್ ಪಾಸ್ವಾನ್ ಅವರಿಗೂ ಕೂಡ ಪ್ರಬಲ ಖಾತೆಗಳು ಸಿಗೋ ನಿರೀಕ್ಷೆ ಇದೆ. ಸ್ವತಂತ್ರ ಖಾತೆಗಾಗಿ ಅವರು ಬೇಡಿಕೆಯನ್ನ ಇಡ್ತಾ ಇದ್ರು. ಬಟ್ ಸ್ವತಂತ್ರ ಖಾತೆ ಸಿಗುತ್ತಾ ಅಥವಾ MOS ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನನ ಕುತೂಹಲ. ಈ ನಡುವೆ 12 ಸ್ಥಾನಗಳನ್ನು ಬಿಹಾರದಲ್ಲಿ JDU ಗೆದ್ದುಕೊಂಡಿದೆ. ಅದರಲ್ಲಿ ಈಗ JDUನ ಪ್ರಮುಖ ಲೀಡರ್ ನಿತೀಶ್ ಕುಮಾರ್ನ ನಂತರ ಲಲ್ಲನ್ ಸಿಂಗ್ ಅಂತಂದ್ಬಿಟ್ಟು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ಸರ್ತಿ ಮಂತ್ರಿ ಪಟ್ಟ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಲಾಸ್ಟ್ ಟೈಮ್ 16 ಸ್ಥಾನ ಗೆದ್ದಿದ್ರು ಕೂಡ ಒಂದೇ ಒಂದು ಸ್ಥಾನ ಸಿಕ್ಕಿತ್ತು ಇವರಿಗೆ MOS ನಲ್ಲಿ, JDUನವರಿಗೆ. ಸೊ ಈ ಸಲ ಇಬ್ಬರಿಬ್ಬರು ಹೆಸರು ಕಾಣಿಸ್ತಾ ಇದೆ. ರಾಮನಾಥ್ ಠಾಕೂರ್ ಅವರು JDUನ ಮತ್ತೊಬ್ಬ ನಾಯಕ. ಸೊ ಇವ್ರಿಗೂ ಕೂಡ ಅವಕಾಶಗಳು ಒದಗಿ ಬರಬಹುದು. JDU ಆಕ್ಚುಲಿ ಇಲ್ಲಿ ಜಾಸ್ತಿ ಬಾರ್ಗೇನ್ ಅನ್ನ ಮಾಡಕ್ ಹೋಗ್ತಾ ಇಲ್ಲ, ಬಿಕಾಸ್ ಮುಂದಿನ ವರ್ಷದ ಎಲೆಕ್ಷನ್ಗೆ ಅವ್ರು ಫೋಕಸ್ ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ. ಸೊ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಇನ್ನು ಆಂಧ್ರ ಪ್ರದೇಶ ತೆಲುಗು ದೇಶಂ ಪಾರ್ಟಿಯಿಂದ ರಾಮ್ ಮೋಹನ್ ನಾಯ್ಡು ಅವರು ಯಂಗ್ ಅಂದರೆ ತುಂಬ ಈ ಸರ್ತಿ ಪ್ರಚಾರದಲ್ಲಂತೂ ಅವರ ಭಾಷಣಗಳಿಂದ ಭಾರೀ ಜನಪ್ರಿಯತೆಯನ್ನು ಗಳಿಸಿದಂತಹ ಯಂಗ್ ಲೀಡರ್ ರಾಮ್ ಮೋಹನ್ ನಾಯ್ಡು ಇವರು ಮಂತ್ರಿಮಂಡಲಕ್ಕೆ ಸೇರ್ಪಡೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತೆಲುಗು ದೇಶಂ ಟಿಡಿಪಿ ಲಿಸ್ಟ್ ನಲ್ಲಿರುವಂತಹ ಮತ್ತೊಬ್ಬ ನಾಯಕ ಹರೀಶ್ ಬಾಲಯೋಗಿ, ಇವರಿಗೂ ಕೂಡ ಅವಕಾಶಗಳು ಸಿಗಬಹುದು ಅಂತ. ಬಟ್ ಯಾವ ಖಾತೆಯ ಪ್ರಾಮುಖ್ಯತೆ ಎಷ್ಟು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ಇನ್ನು ದಗ್ಗುಮಲ್ಲ ಪ್ರಸಾದ್ ತೆಲುಗು ದೇಶಂ TDPಯಿಂದ ಇವರು ಕೂಡ ಈ ಸರ್ತಿ ಮಂತ್ರಿಯಾಗಿ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಆಕ್ಚುಯಲ್ ಆಗಿ ನಿಮ್ಮ ಪಕ್ಷಕ್ಕೆ ಇಷ್ಟು ಮಂತ್ರಿಗಿರಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾರ್ಯಾರು ಕೊಡಬೇಕು ಅಂತಕ್ಕಂಥದ್ದನ್ನ ಚಂದ್ರಬಾಬು ನಾಯ್ಡು ಅವರೇ ತೀರ್ಮಾನ ಮಾಡ್ತಾರೆ. ಅಂಡ್ ಅಪ್ನಾದಳ 2014ರಿಂದ ಕೂಡ ಬಿಜೆಪಿ ಜೊತೆಗೆ ಹೆಜ್ಜೆ ಹಾಕ್ತಾ ಇದೆ UPಯಲ್ಲಿ. ಸೊ ಸಾಮಾನ್ಯವಾಗಿ ಇಬ್ಬರೇ ಸಂಸದರು ಆ ಪಾರ್ಟಿಯಲ್ಲಿ ಗೆಲ್ತಾ ಬರ್ತಾ ಇತ್ತು. ಬಟ್ ಈ ಸಲ ಒಬ್ಬರೇ ಗೆದ್ದಿದ್ದಾರೆ, ಅದು ಅನುಪ್ರಿಯ ಪಟೇಲ್. ಸೊ ಅನುಪ್ರಿಯ ಪಟೇಲ್ ಅವರಿಗೆ ಅವಕಾಶಗಳು ಬರೋ ಸಾಧ್ಯತೆ ಇದೆ. ಉತ್ತರ ಪ್ರದೇಶದ RLDಯಿಂದ ಜಯಂತ್ ಚೌಧರಿ ಅವರಿಗೆ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು. RLD ಅವರು ಕೂಡ ಅಷ್ಟೇ, ಏನೇ ವೇರಿಯೇಷನ್ಸ್ ಆದರೂ ಅವರು ಬಿಜೆಪಿ ಬಿಟ್ಟು ಹೋಗಿರಲಿಲ್ಲ. ಹಾಗಾಗಿ ಜಯಂತ್ ಚೌಧರಿ ಅವರಿಗೆ ಈ ಸರ್ತಿ ಮಂತ್ರಿಗಿರಿ ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಿಹಾರದ ಮಾಜಿ ಮುಖ್ಯಮಂತ್ರಿ ಜಿತನ್ ರಾಮ್ ಮಾಂಜಿ ಅವರ ಹೆಸರು ಕೂಡ ಈಗ ಮುನ್ನೆಲೆಯಲ್ಲಿದೆ. ಸೊ ಯಾವ ರೀತಿ ಸ್ಥಾನಮಾನ ಅನ್ನೋದು ಕುತೂಹಲ. ಬಿಕಾಸ್ ಮಾಜಿ ಮುಖ್ಯಮಂತ್ರಿಗಳಾಗಿದ್ರಿಂದ MOS ಕೊಡ್ತಾರಾ, ಅಂದ್ರೆ ಸ್ಟೇಟ್ ಆಫ್ ಮಿನಿಸ್ಟ್ರಿ ಕೊಡ್ತಾರಾ, ಅಥವಾ ಮಿನಿಸ್ಟ್ರಿ ಆಫ್ ಸ್ಟೇಟ್ ಕೊಡ್ತಾರಾ, ಅಥವಾ ಇಂಡಿಪೆಂಡೆಂಟ್ ಖಾತೆಯನ್ನ ಕೊಡ್ತಾರಾ, ಅಥವಾ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಯಾವುದಕ್ಕೆ ಒಪ್ಕೊಳ್ತಾರೆ ಇವರು ಅನ್ನೋದು ಕುತೂಹಲ. ಸೊ ಇದೆಲ್ಲವೂ ಕೂಡ ಈಗ ಹೆಚ್ಚೆಚ್ಚಾಗಿ ಕೇಳಿ ಬರ್ತಾ ಇರತಕ್ಕಂಥ ಹೆಸರುಗಳು. ನಮೋ 3.0 ಸರ್ಕಾರದಲ್ಲಿ ನಮೋ ಜೊತೆನಲ್ಲಿ ಹೆಜ್ಜೆ ಹಾಕ್ತಕ್ಕಂಥದ್ದು ಮಂತ್ರಿಯಾಗಿ ಯಾರು ಅಂತಕ್ಕಂಥದ್ದು ಈಗ ಬರ್ತಾ ಇರೋ ಮಾಹಿತಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ದೆಹಲಿಯಿಂದ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಒಂದು ವೇಳೆ BJPಯಲ್ಲೇ ಮಂತ್ರಿಯನ್ನಾಗಿ ಮಾಡಬೇಕು ಅಂದರೆ ಈ ಸರ್ತಿ ಏನಾದರೂ ಮಾನದಂಡಗಳು ಬದಲಾಗುತ್ತಾ? ಪದೇ ಅವರವರೇ ಮಂತ್ರಿಗಳಾಗಬೇಕು ಅಂತ ಇದ್ದಿದ್ದನ್ನು ಬದಲಾಯಿಸಿ ಹೊಸ ಮುಖಗಳಿಗೆ ಕೊಡಬೇಕು ಅಂತನಾ? ಆಮೇಲೆ ಮಿತ್ರ ಪಕ್ಷಗಳಿಗೆ ಸ್ಥಾನವನ್ನು ಕೊಟ್ಟಾಗ ನಿಮಗೆ ಇಷ್ಟಿಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರಾ, ಅಥವಾ ಅವರಲ್ಲೂ ಮಂತ್ರಿ ಯಾರಾಗಬೇಕು ಅಂತ ಮೋದಿ ಅವರು ತೀರ್ಮಾನ ಮಾಡ್ತಾರಾ?
ಅರವಿಂದ್ ನಂಬರ್ 1 ಸೆಂಟ್ರಲ್ ಕ್ಯಾಬಿನೆಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅನುಭವ ಎಷ್ಟಿರುತ್ತೆ, ಹಿರಿಯರು ಎಷ್ಟಿರ್ತಾರೆ ಅಷ್ಟು ಸರ್ಕಾರದಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದಾಗುತ್ತೆ. ಹೀಗಾಗಿ ಕೆಲವೊಂದಿಷ್ಟು ಪ್ರಮುಖ ಪೋರ್ಟ್ಫೋಲಿಯೋಗಳು ಏನಿದಾವೆ, ಅದು ರಕ್ಷಣೆ ಆಗಿರ್ಬೋದು ಅಥವಾ ಹಣಕಾಸು ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಇಂಥ ಪ್ರಮುಖ ಖಾತೆಗಳೇನಿದಾವೆ ಇಂಥ ಪ್ರಮುಖ ಖಾತೆಗಳ ಕ್ಯಾಬಿನೆಟ್ಗೆ ಸಹಜವಾಗಿ ಹಿರಿಯರನ್ನೇ ಆಯ್ಕೆ ಮಾಡುವಂಥದ್ದು ಕೂಡ ಸಂಪ್ರದಾಯ, ಅದೇ ರೀತಿಯಾಗಿ ಮಾಡ್ತಾರೆ. ಸೊ ಹೀಗಾಗಿ MOS ಖಾತೆಗಳೇನಿದಾವೆ ಈ ಒಂದು ಖಾತೆಗಳಲ್ಲಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂಥ ಪ್ರಯತ್ನವನ್ನ ಈ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನುವಂಥ ದೃಷ್ಟಿಯಿಂದಲೂ ಕೂಡ ಈ ರೀತಿಯಾಗಿ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಬಾರಿಯೂ ಕೂಡ ಬಿಜೆಪಿಯಲ್ಲಿ ಪ್ರಮುಖ ಹಿರಿಯ ನಾಯಕರು ಏನಿದ್ದಾರೆ, ಅದು ನಿತಿನ್ ಗಡ್ಕರಿ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಈ ರೀತಿ ಬೇರೆ ಬೇರೆ ನಾಯಕರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಕೆಲವೊಂದಿಷ್ಟು ಪ್ರಮುಖ ಖಾತೆಗಳನ್ನು ಕೊಡುವಂತ ನಿರೀಕ್ಷೆಗಳಿದಾವೆ. ಈಗ ವಿರೋಧ ಪಕ್ಷದ ಅಥವಾ NDA ಅಂಗಪಕ್ಷಗಳ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಎಷ್ಟು ಸಚಿವ ಸ್ಥಾನಗಳನ್ನು ಕೊಡಬೇಕು ಅನ್ನುವಂಥದ್ದನ್ನ ಮಾತ್ರ ಬಿಜೆಪಿ ನಿರ್ಧಾರ ಮಾಡುತ್ತೆ. ಆದ್ರೆ ಸಚಿವರು ಯಾರಾಗಬೇಕು ಅನ್ನುವಂಥದ್ದನ್ನ ಆಯಾ ಪ್ರಾದೇಶಿಕ ಪಕ್ಷಗಳ ನಿರ್ಧಾರ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಎಷ್ಟು ಖಾತೆಯನ್ನು ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಮಾತುಕತೆ ಅಂತ್ಯ ಆಗಿರುವಂಥದ್ದು. ಜೆಡಿಯುಗೆ 2, TDPಗೆ 3, ಶಿವಸೇನೆ ಮತ್ತೆ ಬೇರೆ ಬೇರೆ ಇತರ ಸಣ್ಣ ಪುಟ್ಟ ಪಕ್ಷಗಳೇನಿದೆ ಅವರೆಲ್ಲರಿಗೂ ಕೂಡ ತಲಾ 1 ಏನು ಸಚಿವ ಸ್ಥಾನವನ್ನು ಕೊಡ್ಲಿಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಮಾತುಕತೆಯು ಕೂಡ ಅಂತಿಮ ಆಗಿದೆ. ಆದ್ರೆ ಸಚಿವರು ಯಾರಾಗಬೇಕು ಅನ್ನುವಂಥದ್ದು ಆಯಾ ಪ್ರಾದೇಶಿಕ ಪಕ್ಷಗಳ ನಾಯಕರು, ಮುಖಂಡರು ತೀರ್ಮಾನ ಮಾಡ್ತಾರೆ. ಈಗ ಬಹುತೇಕ ನೀವೇನು ಕೆಲವು ಹೆಸರುಗಳು ಹೇಳಿದ್ರಿ, ಆ ಹೆಸರುಗಳು ಬಹುತೇಕ ಖಚಿತ ಆಗಿರುವಂಥದ್ದು. ಪ್ರಾದೇಶಿಕ ಪಕ್ಷಗಳಿಂದಲೇ ರೆಫರ್ ಆಗಿ ಬಂದಿರುವಂತಹ ಹೆಸರುಗಳು ಈಗ ಏನು ಗೊತ್ತಾಗ್ತಾ ಇರುವಂಥದ್ದು ಮೂಲಗಳಿಂದ. ಬಹುತೇಕ ಇವರು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗುವಂಥದ್ದು ಖಚಿತ ಆಗಿದೆ. ಆದ್ರೆ ಕುತೂಹಲ ಏನು ಅಂದ್ರೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಸೇರುವ ಬಿಜೆಪಿ ನಾಯಕರು ಯಾರು ಅನ್ನುವಂಥದ್ದು ಇನ್ನೂ ಕೂಡ ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ಇನ್ನು ಯಾರಿಗೂ ಕೂಡ ಫೋನ್ಗಳು ಕೂಡ ಬಂದಿಲ್ಲ ಅನ್ನುವಂತ ಮಾಹಿತಿಗಳಿದಾವೆ. ಬಹುತೇಕ ಒಂದು 11 ಗಂಟೆ ಮೇಲೆ ಅವ್ರಿಗೊಂದು ಸಣ್ಣ ಸುಳಿವನ್ನು ನೀಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ಮತ್ತೆ ನಿಮ್ಮ ಜೊತೆನಲ್ಲಿ ನಾನು ಮಾತನಾಡ್ತೀನಿ. ಸೊ ಹೇಗಿರಬಹುದು ಮೋದಿ ಅವರ ಸಂಪುಟ ಅಂತಕ್ಕಂಥ ಒಂದು ಪ್ರಶ್ನೆ. ಹಾಗೆ ಮೋದಿ ಸಂಪುಟದಲ್ಲಿ ಪ್ರಬಲ ಖಾತೆಗಳನ್ನ ಮೋದಿ ಅವರು ಉಳಿಸ್ಕೊಳ್ಳೋದಕ್ಕೆ ಯಶಸ್ವಿ ಆಗುತ್ತಾ, ಬಿಜೆಪಿ ಉಳಿಸ್ಕೊಳ್ಳೋದಕ್ಕೆ ಯಶಸ್ವಿ ಆಗುತ್ತಾ ಅನ್ನೋ ಕುತೂಹಲ ಆಯಿತು. ಸೊ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್, ಬಿಜೆಪಿ ಬಳಿಯೇ ಗೃಹ, ಆರ್ಥಿಕ, ರಕ್ಷಣಾ, ವಿದೇಶಾಂಗ ಖಾತೆಗಳು ಉಳ್ಕೊಳ್ಳೋದು ಬಹುತೇಕ ನಿಶ್ಚಿತ ಆಗ್ತದೆ. ಬಿಕಾಸ್ ಭಾರತದ ಸಂಬಂಧವನ್ನ ನಿಭಾಯಿಸುವಂತಹ ಇಲಾಖೆ, ದೇಶದ ಒಳಗಿನ ಹೊರಗಿನ ಭದ್ರತೆ, ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಡುವಂತಹ ಪ್ರಮುಖ ಖಾತೆಗಳು ಬಿಜೆಪಿ ಇಟ್ಕೊಳ್ಳೋದಕ್ಕೆ ಸಹಜವಾಗಿ ಮೇಜರ್ ಶೇರ್ ಹೋಲ್ಡರ್ ಆಗಿರೋದ್ರಿಂದ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋದ್ರಿಂದ ಹೇಳ್ತಾರೆ ಮೈತ್ರಿ ಪಕ್ಷದವರು ನಮಗೆ ಆರ್ಥಿಕ ಕೊಡಿ ಅಥವಾ ರಕ್ಷಣಾ ವಿದೇಶಾಂಗ ಇಲಾಖೆಗಳು ನೋವೇ. ನನ್ನ ಪ್ರಕಾರ ಇದು 4 ಖಾತೆಗಳು 100% ಬಿಜೆಪಿನೇ ಇಟ್ಕೊಳ್ಳುತ್ತೆ. ಇನ್ನು TDPಗೆ 3 ಸಂಪುಟ ದರ್ಜೆ, 2 ರಾಜ್ಯ ಖಾತೆ ಸಚಿವ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 5 ಲೆಕ್ಕ ತಗೋಬೇಕಾಗುತ್ತೆ. ಒಟ್ಟು 5 ಮಂತ್ರಿಗಿರಿಯನ್ನ TDPಗೆ ಬಿಟ್ಕೊಟ್ಟಂತೆ ಆಗುತ್ತೆ. ಇನ್ನು TDPಗೆ ಲೋಕಸಭೆ ಉಪಸ್ಪೀಕರ್ ಸ್ಥಾನಮಾನ, TDPಗೆ ಲೋಕಸಭೆಯ ಉಪಸ್ಪೀಕರ್ ಸ್ಥಾನಮಾನ ಸಿಗುವ ಸಾಧ್ಯತೆ. ಯಾಕಂದ್ರೆ ಅವರು ಸ್ಪೀಕರೇ ಕೊಡಿ ಅಂತ ಕೇಳಿದ್ರಂತೆ, ಕೊಡಕ್ ಬರಲ್ಲ ಅಂದ್ರೆ ಕೊಡಲ್ಲ, ಅವರು ಅಷ್ಟೇ ಕೊಡ್ಬೋದು. JDUಗೆ 2 ಕ್ಯಾಬಿನೆಟ್, 2 ರಾಜ್ಯ ಖಾತೆ, ಅಂದ್ರೆ ಅಲ್ಲಿಗೆ 4 ಬರ್ಬೋದು. ಇನ್ನು JDS, ಶಿವಸೇನೆ, NCP, LJP, ಅಪ್ನಾದಳ್ ಎಲ್ಲ ಮಂತ್ರಿಗಿರಿ ಒಂದೊಂದು ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಒಂದೊಂದಕ್ಕೆ ಇವರು ಒಪ್ತಾರಾ ಇಲ್ವಾ? ಪ್ರಮುಖವಾಗಿ ಶಿವಸೇನೆ ಮತ್ತು NCP ಅವರು ಖ್ಯಾತೆ ತೆಗಿಬೋದು, LJP ಅವರು ಕೂಡ ಖ್ಯಾತೆ ತೆಗಿಬೋದು, ಇನ್ನೊಂದು ಕೊಡಿ ಅಂತ.